ಶ್ರೀಮತೆ ಷಡಗೋಪಾಯ ನಮಃ ಶ್ರೀಮತೆ ವಿಶ್ವಕ್ಷೇನಾಯ ನಮಃ. ಆದಷ್ಟು ಈ ಕಂಟೆಂಟ್ನ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಯಾರು ಪುರೋಹಿತರು ಇಲ್ವಂತೆ. ಓಂ ಗಂ ಗಣಪತಯೇ ನಮಃ. ಯಾರ ಹತ್ರ ಪೂಜೆ ಮಾಡಿಸ್ಕೋಬೇಕು ಅನ್ನೋ ಆಸೆ ಇದೆಯೋ ಖಂಡಿತ ಗೊತ್ತಿಲ್ಲ. ನಮ್ಮ ದೇವಸ್ಥಾನದ ಇನ್ಫಾರ್ಮೇಷನ್ ಏನಂದರೆ ಇಂಟ್ರೆಸ್ಟ್ ಇರೋರು ಮುಂದೆ ಬಂದು ನಡೆಸ್ಕೊಂಡು ಹೋಗಲಿ ಅಂತ ಕೇಳೋದು. ಲೇಡೀಸಿಂದಲೇ ನಡೆಸ್ತಾ ಇದ್ದೀವಿ. ಯಾವ ಫಂಡು ಇಲ್ಲ, ಏನೂ ಇಲ್ಲ. ಹೆಸರು ದೇವಸ್ಥಾನದ ಅಧ್ಯಕ್ಷರು. ಬಾಗಿಲು ತೆಗಿಯಲ್ಲ, ಬೀಗ ಹಾಕಿರ್ತಾರೆ ಯಾವಾಗ್ಲೂ ಅಂತಾರೆ. ಹುಡ್ಕೋ ಬಡಾವಣೆ ಬನ್ನಿ ಮಂಟಪ ಗಣಪತಿ ನವಗ್ರಹ ದೇವಸ್ಥಾನ ಅಂದರೆ ಇದು ಒಂದೇ ಇರೋದು. ಘಮ್ ಅಂತಿತ್ತು. ಅದಕ್ಕೆ ನಮ್ಮ ರಾಕಿ ಫ್ರೆಂಡ್ಸ್ ಅಂತೂ ಏನೇನು ಹೆಸರು? ನೀನು ವಿಡಿಯೋ ಮಾಡ್ತಿದ್ಯಾ? ಓಂ ಕೃಷ್ಣ ಕೃಷ್ಣ ಎಂದು ಶ್ರೀಮನ್ನಾರಾಯಣಗೆ ಯಾರಿಗಾರು ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ಲಾಟ್ಸ್ ಆಫ್ ಲವ್. ಬಾಯ್. ಮೈಸೂರಲ್ಲಿ. ಸೊ ನಾವು ಮೈಸೂರಿಗೆ ಬಂದಿದ್ದೀವಿ ಈಗ. ನಮ್ಮ ಅಕ್ಕಂಗೆ ಆಫೀಸ್ ಇದೆ. ಸೊ ಅವರು ಮಧ್ಯಾಹ್ನ ಊಟಕ್ಕೆ ಮಾತ್ರ ಬರ್ತಾರೆ. ಈಗ ಅವಳು ಆಫೀಸ್ಗೆ ಹೋಗಿದ್ದಾಳೆ. ಶ್ರೀಮನ್ ನಾಥಮುನಿ ನಮಃ ಶ್ರೀಮತೆ ಷಡಗೋಪಾಯ ನಮಃ ಶ್ರೀಮತೆ ವಿಶ್ವಕ್ಷೇನಾಯ ನಮಃ ಶ್ರೀಯೇ ನಮಃ ಶ್ರೀಧರಾಯ ನಮಃ ಅಸ್ಮದ್ಗುರು ಪರಮಗುರು ಯತಿವರಪೂರ್ಣಂ ಸ್ವಯಾಮನಂ ರಾಮಂ ಪದ್ಮನಾಥ ನಾವೀಗ ಹೋಗ್ತಾ ಇದ್ದೀವಿ ನಮ್ಮ ದೊಡ್ಡಪ್ಪನ ಮನೆ ಹತ್ರನೇ ಇರೋ ಒಂದು ಗಣಪತಿ ದೇವಸ್ಥಾನಕ್ಕೆ. ಆದಷ್ಟು ಈ ಕಂಟೆಂಟ್ನ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಹಾಗೆ ನೋಡೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಒಂದು ಯಾರಿಗಾರು ಉಪಯೋಗ ಆಗೋಂಥ ಇನ್ಫಾರ್ಮೇಷನ್ನ ನಾನು ಇವಾಗ ಹೇಳ್ತೀನಿ. ಇದೇ ದೇವಸ್ಥಾನ ಬನ್ನಿ ಮಂಟಪದಲ್ಲಿರೋದು. ತುಂಬ ವಿಶಾಲವಾದ ದೇವಸ್ಥಾನ ಇದು, ಗಣಪತಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಕೆಲವು ದಿನಗಳಿಂದ ಪೂಜೆ ಮಾಡೋಕ್ಕೆ ಯಾರೂ ಪುರೋಹಿತರು ಇಲ್ವಂತೆ. ಸೊ ಇವರು ಯಾವುದಾದ್ರು ಬ್ಯಾಚುಲರ್ಸ್ ಪೂಜೆ ಮಾಡೋರಿದ್ದರೆ, ಇಲ್ಲ ಯಾರಾದ್ರು ಒಬ್ಬರೇ ಪೂಜೆ ಮಾಡೋರಿದ್ದರೆ ಅವರ ಅವಶ್ಯಕತೆ ಖಂಡಿತ ಈ ದೇವಸ್ಥಾನಕ್ಕೆ ಇದೆಯಂತೆ. ಸೊ ಅದಕ್ಕೆ ಈ ಕಂಟೆಂಟ್ನ ನಾನು ನನ್ನ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಸೊ ಈಗ ಬನ್ನಿ ದೇವಸ್ಥಾನದ ಒಳಗಡೆ ಏನೇನು ಫೆಸಿಲಿಟೀಸ್ ಇದೆ ಅಂತ ನೋಡೋಣ. ಇದು ವಿಶಾಲವಾದ ಒಂದು ಹಾಲು. ದೇವಸ್ಥಾನ ಗುಡಿ ಚಿಕ್ಕದಾದ್ರೂ ಪ್ರಾಕಾರ ಅಂದರೆ ಸ್ಥಳ ತುಂಬ ವಿಶಾಲವಾಗಿತ್ತು. ಒಂದು ದೊಡ್ಡದಾದ ಹಾಲ್ ಇತ್ತು. ಹಾಗೆ ನೀವು ಸೈಡಲ್ಲಿ ನೋಡ್ಬೋದು ಒಂದು ಫಂಕ್ಷನ್ ಹಾಲ್ ಕೂಡ ಇದೆ. ಓಂ ಗಂ ಗಣಪತಯೇ ನಮಃ. ಗಣಪನಿಗೆ ಯಾರ ಹತ್ರ ಪೂಜೆ ಮಾಡಿಸ್ಕೋಬೇಕು ಅನ್ನೋ ಆಸೆ ಇದೆಯೋ ಖಂಡಿತ ಗೊತ್ತಿಲ್ಲ. ಸೊ ಯಾರಿಗಾದ್ರೂ ಆಸಕ್ತಿ ಇದ್ದರೆ, ಇಲ್ಲ ಅವಶ್ಯಕತೆ ಇದ್ದರೆ ಖಂಡಿತ ಯಾರಿಗಾದ್ರೂ ಉಪಯೋಗ ಆಗಲಿ ಅಂತ ಇದನ್ನ ನಾನು ನನ್ನ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಇದು ದೇವಸ್ಥಾನದಲ್ಲಿ ಪೂಜೆ ಮಾಡೋಕ್ಕೆ ಬರುವಂತಹ ಪುರೋಹಿತರಿಗೆ ಮನೆ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಆರಾಮಾಗಿ ಒಬ್ಬರು ಇಲ್ಲ ಇಬ್ಬರು ಇರಬಹುದು. ಮತ್ತು ನೆಕ್ಸ್ಟು ಒಂದು ಪೂಜೆ ರೂಮ್, ಇದು ಪೂಜೆ ಸಾಮಗ್ರಿಗಳನ್ನ ಇಟ್ಕೊಳ್ಳೋ ರೂಮ್ ಕೊಡ್ತಾ ಇದ್ದಾರೆ. ಮನೆಗಿಂತ ಬಹಳ ವಿಶಾಲವಾಗಿ ಈ ರೂಮ್ ಇದೆ. ಜೊತೆಗೆ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ. ಬನ್ನಿ ಇನ್ನು ನೆಕ್ಸ್ಟ್ ಇನ್ಫಾರ್ಮೇಷನ್ನ ನಾವು ದೇವಸ್ಥಾನದ ಅಧ್ಯಕ್ಷರ
ಬಾಯಲ್ಲೇ ಕೇಳೋಣ ಬನ್ನಿ ಫ್ರೆಂಡ್ಸ್. ನಮ್ಮ ದೇವಸ್ಥಾನದ ಇನ್ಫಾರ್ಮೇಷನ್ ಏನಂದರೆ ಸುಮಾರು 50 ವರ್ಷದ ದೇವಸ್ಥಾನ ಆಯಿತಾ. ಇಲ್ಲಿ ಹಿಂದೆ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿತ್ತು, ಪೂಜೆ ಎಲ್ಲ ಆಗ್ತಾಯಿತ್ತು, ಎಲ್ಲ ಆಯಿತು. ಸ್ಟೂಡೆಂಟ್ಸ್ ಬಂದರು, ಸ್ಟೂಡೆಂಟ್ ಎಲ್ಲ ಎಜುಕೇಷನ್ ಮಾಡಿಕೊಂಡು ಹೋದರು. ಈಗ ಸದ್ಯಕ್ಕೆ ಯಾರೂ ಇಲ್ಲ. ಈಗ ಯಾರು ಬಂದರೆ ನಡ್ಸ್ಕೊಂಡು ಹೋಗ್ತೀನಿ ಅಂತ ಮುಂದೆ ಬಂದರೆ ಫುಲ್ ಅವರೇ ಹೋಲ್ ಆ್ಯಂಡ್ ಸೋಲ್ ಎಲ್ಲ ಇನ್ಚಾರ್ಜ್ ತಗೊಂಡು ಈಗ ಅವ್ರ ಸ್ವಂತ ಕಾರ್ಯಕ್ರಮ ಮಾಡ್ಕೋಬೋದು. ಹೋಮ, ಎಂಗೇಜ್ಮೆಂಟು, ಅದು ಇದು ಏನಾದರೂ ಮಾಡ್ಕೊಂಡು ನಮ್ಮ ದೇವಸ್ಥಾನ ಇಂಪ್ರೂವ್ ಮಾಡಬೇಕು. ಈಗ ಕಲ್ಮುರಿ ಗಣಪತಿ ದೇವಸ್ಥಾನ ಮನೆ ಇದೆ. ಮನೆ ಅಂದರೆ ರೂಮ್ ಮತ್ತು ಲೈಟ್ ನಮ್ಮದೇ. ಅಂದರೆ ತುಂಬ 200 ರೂಪಾಯಿ ಮ್ಯಾಕ್ಸಿಮಮ್ ಬರೋದು. ಯಾಕೆಂದರೆ ಇದು ಅದ್ರ ಮೇಲೆ ಬಂದರೆ ಅವ್ರು ಕಟ್ಕೋಬೇಕು. 200 ರೂಪಾಯಿ ನಾವು ದೇವಸ್ಥಾನದಿಂದ ಕೊಡ್ತೀವಿ. ವಾಟ್ರ್ ನಮ್ಮದು ಕೊಡ್ತೀವಿ ದೇವಸ್ಥಾನದಿಂದ. 2 ಲೀಟ್ರ್ ಎಣ್ಣೆ, ದೀಪದ ಎಣ್ಣೆ ಕೊಡ್ತೀವಿ. ದಿನ 1/4 ಲೀಟ್ರ್ ಹಾಲು ಅಭಿಷೇಕಕ್ಕೆ ಅಷ್ಟೇ. ಯಾರು ಇಂಟ್ರೆಸ್ಟ್ ಇರೋರು ಮುಂದೆ ಬಂದು ನಡೆಸ್ಕೊಂಡು ಹೋಗಲಿ ಅಂತ ಕೇಳೋದು, ಆಯಿತಾ. ಇಲ್ಲ ಸಂಬಳ ನಮ್ಮ ಹುಡುಗಂಗೆ ಬರೀ 1,000 ರೂಪಾಯಿ ಕೊಡ್ತೀವಿ. ಬೇಕಾ 2,000 ರೂಪಾಯಿ ಕೊಡ್ತೀವಿ. ಅದನ್ನು ಹೇಳಿಬಿಟ್ಟು 2,000 ಬೇಕಾದ್ರೆ ಅವರು ಹೋಮಾನ ಪೂಜೆ ಇದು ಮಾಡ್ಕೋಬೋದು. ಸ್ವಲ್ಪ ಇಂಪ್ರೂವ್ ಆದಮೇಲೆ ಅವರು ದೇವಸ್ಥಾನಕ್ಕೆ ಒಂದು 500 ರೂಪಾಯಿ ಕೊಡಿ ಸಾಕು. ಅದೆರಡು ಇಲ್ಲಿ ಮದುವೆ ಕೊಡ್ತೀವಲ್ಲ, ಗಂಡುಗೊಂದು ರೂಮು, ಹೆಣ್ಣಿಗೊಂದು ರೂಮು, ಅಲ್ಲಿರೋದು 2 ಸ್ಟೇಜ್ ಮೇಲೆ ಮದುವೆ ಎಂಗೇಜ್ಮೆಂಟು ಮದುವೆಗೆಲ್ಲ ಆಗುತ್ತೆ ಸಣ್ಣ ಪುಟ್ಟ ಬಸರಿ ಆರತಿ ಅದು ಅಂಥದಕ್ಕೆಲ್ಲ ಕೊಡ್ತೀವಿ. ಇದು ಬರೀ ನಮ್ಮ ಲೇಡೀಸಿಂದಲೇ ನಡೆಸ್ತಾ ಇದ್ದೀವಿ. ಯಾವ ಫಂಡು ಇಲ್ಲ, ಏನೂ ಇಲ್ಲ. ನಾವೇ ಹಾಕ್ಕೊಂಡು ನಮ್ಮ ಡಾಕ್ಟ್ರು ಮಣಿಕರ್ಣಿಕ ಇದ್ದಾರೆ, ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಸರ್ವೆಂಟ್ಗೆ ಅವ್ರು ದುಡ್ಡು ಕೊಡ್ತಾರೆ. ಇದು ಪೂಜಾರಿಗೆ ನಾವು ಕೊಡಬೇಕು. ನಾಗರತ್ನ ನನ್ನ ಹೆಸರು ದೇವಸ್ಥಾನದ ಅಧ್ಯಕ್ಷರು. ಸರ್ ಇವರು ನಿರ್ಮಲಾ ಅಂತ. ಸುಮಾರು ಒಂದು 15 ಜನ ಲೇಡೀಸ್ ಇದ್ದೀವಿ, ಎಲ್ಲ ಸೇರ್ಕೊಳ್ತೀವಿ. ಹೌದು, ದೇವಸ್ಥಾನನೇ ಆಮೇಲೆ ಆಂಟಿ ಇಲ್ಲಿದ್ದೇ ನೋಡ್ಕೊಳ್ಳೋರಾಗಬೇಕಾ ಇಲ್ಲ ಇಲ್ಲಿದ್ದೇ ನೋಡ್ಕೊಳ್ಳೋರಾಗಬೇಕಾ? ಬಂದು ಪೂಜೆ ಮಾಡುವವರು ಬೇಡ. ಇಲ್ಲೇ ಇದ್ರೆ ಒಂಥರ ದೇವಸ್ಥಾನದಲ್ಲಿ ಯಾರೋ ಇದ್ದಾರೆ, ಕಷ್ಟಂದ ಕೇಳ್ತಾರೆ, ಪುರೋಹಿತ್ಗೆ ಬನ್ನಿ ಅಂತಾರೆ. ಸುಮ್ಮನೆ ಬಂದು ಬೀಗ ಹಾಕೊಂಡು ಹೊರಟೋಗ್ಬಿಟ್ರೆ ಎಲ್ಲರೂ ಏನು ಬಾಗಿಲು ತೆಗಿಲ್ಲ, ಬೀಗ ಹಾಕಿರ್ತಾರೆ ಯಾವಾಗ್ಲೂ ಅಂತಾರೆ. ಅದಕ್ಕೋಸ್ಕರ ಒಂದು ಬಾಗಿಲು ತಗೊಂಡು ಒಂದು 10:30, 11 ಗಂಟೆವರೆಗೂ ಇದ್ರೆ ಸಾಕು. ಬೇಡಮ್ಮ, 8:30, 9 ಗಂಟೆ ಇಟ್ಕೊಳ್ತೀವಿ. 0110443 ಓಕೆ. ನಾಗರತ್ನಮ್ಮ. ಇದು ಅಡ್ರೆಸ್ಸು ಹುಡ್ಕೋ ಬಡಾವಣೆ, ಬನ್ನಿ ಮಂಟಪ, ಗಣಪತಿ ನವಗ್ರಹ ದೇವಸ್ಥಾನ ಅಂದರೆ ಇದು ಒಂದೇ ಇರೋದು. ನೋಡಿ, ಇದು ಫಂಕ್ಷನ್ ಹಾಲು, ಸಣ್ಣದಾದ ಫಂಕ್ಷನ್ ಹಾಲ್. ಇದು ಯಾವುದಾದ್ರು ಸಿಂಪಲ್ ಫಂಕ್ಷನ್ಸ್ ಇದ್ದರೆ ಖಂಡಿತ ಮಾಡ್ಕೋಬೋದು. ಇಲ್ಲಿ ಬಾಡಿಗೆ ಕೊಡ್ತಾರಂತೆ. ಯಾವುದಾದ್ರು ಫಂಕ್ಷನ್ಸ್ ಇದ್ದರೆ, ಸಿಂಪಲ್ ಫಂಕ್ಷನ್ಸ್ ಇದ್ದರೆ, ಇಲ್ಲ ಹೋಮ ಪೂಜೆ ಏನಾದ್ರು ಇದ್ದರೆ ಇಲ್ಲಿ ಬಾಡಿಗೆಗೆ ಕೊಡ್ತಾರಂತೆ. ಅದನ್ನ ಉಪಯೋಗಿಸ್ಕೋಬೋದು. ಮತ್ತು ಇದು ಕಿಟಕಿ. ಸೊ ಇದು ನೋಡಿ, ಹಾಲು ತುಂಬ ವಿಶಾಲವಾಗಿದೆ. ಅಂದರೆ ಒಂದು ಯಾವ್ದಾದ್ರು ಸಣ್ಣ ಪುಟ್ಟ ಫಂಕ್ಷನ್ಗೆ ಸರಿಯಾಗಿದೆ. ಈ ಇನ್ಫಾರ್ಮೇಷನ್ನ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ತಪ್ಪದೆ ಆಲ್ಮೋಸ್ಟ್ ಎಲ್ರಿಗೂ ಶೇರ್ ಮಾಡಿ, ಅವಶ್ಯಕತೆ ಇರೋರಿಗೆ ಖಂಡಿತ ತಿಳಿಸಿ. ನೋಡಿ, ಗಣಪತಿ ದೇವಸ್ಥಾನದಲ್ಲಿ ಒಂದು ಮುದ್ದಾದ ಗೌರಿನ ಇಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ನಮ್ಮ ರಾಕಿ ಫ್ರೆಂಡ್ಸ್ ಅಂತೂ ನಮಗೆ ಸಿಗ್ತಾರೆ. ಸೊ ಇದು ದೇವಸ್ಥಾನದ ಆಚೆ ತೆಗೆದಿರೋವಂಥ ವಿಡಿಯೋ. ಇದು ದೇವಸ್ಥಾನ ನೋಡಿ ನಿಮಗೆ ಕನ್ಫ್ಯೂಸ್ ಆದರೆ ಇಲ್ಲಿ ಬಂದರೆ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ನಾನು ಅಡ್ರೆಸ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಮತ್ತು ಡಿಸ್ಕ್ರಿಪ್ಷನಲ್ಲೂ ಇದರ ಎಲ್ಲ ಡೀಟೇಲ್ಸ್, ಅಡ್ರೆಸ್, ಅಧ್ಯಕ್ಷರ ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ ಹಾಕ್ತೀನಿ. ಈಗ ವಾಪಸ್ ನಾವು ನಮ್ಮ ದೊಡ್ಡಪ್ಪನ ಮನೆಗೆ ಹೋಗ್ತಾಯಿದ್ವಿ, ಪೂಜೆಗೆ ಅಂತ ಬಂದಿದ್ವಲ್ಲ. ಸೊ ಇದು ಅಗರಬತ್ತಿ ಫ್ಯಾಕ್ಟ್ರಿ ಅಂತೆ.
ಘಮ್ ಅಂತಿತ್ತು, ಅದಕ್ಕೆ ಒಂದು ಕ್ಲಿಪ್ಪಿಂಗ್ ಮಾಡಿಕೊಂಡೆ. ನಿನ್ನ ಹೆಸರೇನು? ಅಲ್ಲ, ನಿನ್ನ ಹೆಸರು ಹೇಳು. ಏನು ನಿನ್ನ ಹೆಸರು? ನೀನು ವಿಡಿಯೋ ಮಾಡ್ತಿದ್ಯಾ? ಕ್ಯೂಟ್. ನೋಡಮ್ಮ, ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಅದು ವಿಡಿಯೋ ಮಾಡ್ತಿದ್ದೆ. ನೀನು ಈ ರಥವನ್ನು ಮಾಡಿ ಸತ್ಯನಾರಾಯಣನನ್ನು ಪೂಜಿಸು. ಈ ಯಾವ ರಥವನ್ನು ಮಾಡಿ ಮಾನವನು ಸರ್ವ ದುಃಖಗಳಿಂದಲೂ ಮುಕ್ತನಾಗುವನೋ ಅಂತಹ ಉತ್ತಮವಾದ ರಥವನ್ನು ತದ್ವಿಧಾನವನ್ನು ಬ್ರಾಹ್ಮಣರಿಗೆ ಹೇಳಿ ವೃದ್ಧ ಬ್ರಾಹ್ಮಣ ರೂಪಿಯಂತಹ ಸತ್ಯನಾರಾಯಣ ಸ್ವಾಮಿ ಅಂತರ್ಧಾನನಾದನು. ಸಮಾಪ್ತವಾದೋ ಮಂಗಳಂ. ಓಂ ಓಂ ವೃದ್ಧಿಮಧ್ಯೆ ಸ್ಥಿರನ್ ಯಾದಿ ವಕ್ಷ ಗೋಪ್ಯಾನ್ಯ ಇನ್ನು ಸತ್ಯನಾರಾಯಣ ಪೂಜೆ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ. ಪ್ರಸಾದಕ್ಕೆ ಸಜ್ಜಿಗೆಯನ್ನು ಮಾಡಿರ್ತಾರೆ. ಸೊ ಅದನ್ನು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ, ಅದನ್ನ ನೋಡ್ಬೋದು ನೀವು. ಎಂದು ಇಷ್ಟರು ಪೇಳುವ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಪೇಳುವ ಅಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ. ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿಯ ತಿರೆ ಆನಂದಮಯಗೆ ಚಿನ್ಮಯಗೆ ವೇದವ ತಂದು ಬೆಟ್ಟವ ಹೊತ್ತು ಧರಣಿಯ ಸಾಧಿಸಿ ಕಂಬದಿ ಬಂದವಾಗೆ ಭೂದಾನವ ಬೇಳಿ ನೃಪರ ಸಂಹರಿಸಿದ ಆದಿಮೂರುತಿಗೆ ಆರತಿಯ ತೀರೆ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿಯ ತೀರೆ ಆನಂದಮಯಗೆ ಚಿನ್ಮಯಗೆ. ಪೂಜೆನೂ ಮುಗೀತು, ಹಾಗೆ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ತುಂಬಾ ಖುಷಿ ಆಯಿತು. ದಯವಿಟ್ಟು ಈ ವ್ಲಾಗ್ನ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ದೇವಸ್ಥಾನದ ಇನ್ಫಾರ್ಮೇಷನ್ ಯಾರಿಗಾರು ಯೂಸ್ ಆಗುತ್ತೆ, ಯಾರು ಅವಶ್ಯಕತೆ ಇದ್ದವ್ರು ಇದ್ದೇ ಇರ್ತಾರೆ ಅಂತ ಅನ್ಕೋತೀನಿ. ಯಾರಿಗಾರು ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಲಾಟ್ಸ್ ಆಫ್ ಲವ್. ಬಾಯ್.